ಭುಜಂಗಪ್ಪ ಅಂತ ನನ್ನ ಹೆಸರು. ಎಂಡ್ರು ಚಿಕ್ಕಮುನಿಯಮ್ಮ, ಜಿಲ್ಲಾ ಪಂಚಾಯತಿ ಮೆಂಬರು. ನನಗೆ 30 ಎಕರೆ ನೀರಾವರಿ ಜಮೀನಿದೆ, 800 ತೆಂಗಿನ ಮರ ಇದೆ. ಉಪಬೆಳೆ ಅಂತ ಬಾಳೆ ಶುಂಠಿ ಬೆಳಿತೀನಿ. ವರ್ಷಕ್ಕೆ 15ರಿಂದ 20 ಲಕ್ಷ ರೂಪಾಯಿ ನನಗೆ ಆದಾಯ ಆಗಿದೆ. ಈಗ ಅವ್ರು ಅದನ್ನೆಲ್ಲ ಕೇಳಿದ್ರ? ಮುಚ್ಕೊಂಡಿರಲಿ. ವಿಷಯ ಗೊತ್ತಿರಬೇಕು. ನಾಳೆ ಅದನ್ನು ಮುಚ್ಚಿಟ್ಟಿದ್ರು ಇದನ್ನ ಹೇಳಿಲ್ಲ ಅಂತ ಮಾತು ಬರಬಾರ್ದು. ಏನಂತೀರಮ್ಮ? ಹೌದು, ಅದು ಸರಿನೇ. ನಾವೇನು ಹುಟ್ಟ ಸಾವುಕಾರಲ್ಲ ಬಿಡಿ. ಈಗ ನಂದು ಅಂತ ಜಮೀನು ಇದೆಯಲ್ಲ, ಮೊದಲು ಅದೇ ಜಮೀನಲ್ಲಿ ಕೂಲಿಗಿದ್ದು. ಎಲ್ಲ ಅವ್ರು ಕೇಳಿದ್ರೀಗ? ಮುಚ್ಕೊಂಡಿರಲಿ. ಈ ಲ್ಯಾಂಡ್ ರಿಫಾರ್ಮರ್ ಆಕ್ಟ್ ಅಂತ ಬಂತು ನೋಡಿ, ಉಳುವವನಿಗೆ ಭೂಮಿ, ಆಗಿ ಜಮೀನು ನಮಗೆ ಸಿಕ್ಕಿದ್ದು. ಅದಾದ್ಮೇಲೆ ನಾವು ತಿರುಗಿ ನೋಡ್ಲೇ ಇಲ್ಲ. ಮುಟ್ಟಿದ್ದೆಲ್ಲ ಚಿನ್ನಾನೇ. ಈಗ ಶಾಸ್ತ್ರ ಎಲ್ಲ ನಿಮ್ಮ ಪ್ರಕಾರ ಆಗ್ಬೇಕಾ ಇಲ್ಲ ನಮ್ಮನೆ ಪ್ರಕಾರ ಆಗ್ಬೇಕಾ? ಎರಡೂ ತರ ಆಗ್ಲಿ ಬಿಡಿ. ನಿಮ್ಗೂ ಸಂತೋಷ, ನಮಗೂ ಸಮಾಧಾನ. ಎರಡೂ ಪ್ರಕಾರ ಶಾಸ್ತ್ರ ಮುಂದುವರಿಸ್ತಾ ಹೋದ್ರೆ ಮುಗಿಯೋಷ್ಟೊತ್ತಿಗೆ ಸಂಜೆ ಆಯ್ತದೆ. ನಮ್ಮ ಪ್ರಕಾರನೇ ಆಗ್ಲಿ. ಮುಚ್ಕೊಂಡಿರಲಿ. ನೋಡಿ, ಇದು ನಮ್ಮ ಫ್ಯಾಮಿಲಿಯಲ್ಲಿ ನಡೀತಿರೋ ಕೊನೆಯ ಮ್ಯಾರೇಜ್. ಮದುವೆ ಸೂಪರ್ ಹಿಟ್ಟಾಗಿ ಆಗ್ಬೇಕು. ಮದುವೆ ಬಗ್ಗೆ ಯಾರು ಕೆಮ್ಮಂಗಿರಬಾರ್ದು. ನೆಂಟರು, ಇಷ್ಟರು, ಬಂಧು ಬಳಗ, ಸ್ನೇಹಿತರು ಎಲ್ಲ ಗಿಜ 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 ಅಂತ ಛತ್ರು ತುಂಬಾ ತುಳುಕ್ತಾ ಇರಬೇಕು. ಎಲ್ಲಿ ಇನ್ವಿಟೇಷನ್ ಕಾರ್ಡ್ ಬಂತಾ? ಕೊಡಿ ನೋಡೋಣ ಯಾಕೆ ಪ್ರಿಂಟ್ ಹಾಕ್ಸಿದ್ರಿ ಅಂತ. ಟೇಬಲ್ ಮೇಲಿದೆ, ತಗೊಂಬೋಗು. ಏನಮ್ಮ, ಮನೆ ಕೆಲಸ ಎಲ್ಲ ಬರ್ತದೆ ತಾನೇ? ಎಲ್ಲ ಬರ್ತದೆ. ಅಡ್ಗೆ ಬತ್ತದ ಕೇಳು, ಮುದ್ದೆ ತೊಳ್ಸಕ್ ಬತ್ತದ ಅಂತ. ಬರ್ದಿದ್ರೆ ನೀನು ಹೇಳ್ಕೊಡು. ಮುಚ್ಕೊಂಡಿರ್ಬೇಕು ನಾನು ಮಾತಾಡೋವಾಗ. ಕಲರ್ ತುಂಬಾ ಡಿಮ್ ಆಗೋಗದೆ. ಬೇರೆ ಕಲರ್ ಹಾಕ್ಸ್ಬೋದಾಗಿತ್ತು. ಈ ಇಟ್ಕೆ ಕಲರು, ಆರೆಂಜ್ ಕಲರು. ಅಲ್ಲ, ಆ ಬಣ್ಣ ಮಖಕ್ಕೆ ರಾಚುತ್ತೆ ಅಂತ ಈ ಕಲರ್ ಮಾಡಿಸ್ದೆ. ಹಾಗೆ ಇರ್ಬೇಕು ಇನ್ವಿಟೇಷನ್. ಕಲರ್ ಇಂದನೇ ಮದುವೆನ ಗೆಪ್ತಿ ಇಟ್ಕೋಬೇಕು. ಈ ಕಲರ್ ಒಂದು ಚೇಂಜ್ ಮಾಡಿಸ್ಬಿಡಿ. ಕಾರ್ಡಲ್ಲಿ ಈ ಮೂದೇವಿ ಹೆಸರನ್ನ ಹಾಕ್ಸ್ಬೇಡಿ. ಭುಜಂಗಪ್ಪ ಮತ್ತು ಮನೆಯವರಂತ ಹಾಕ್ಸಿ ಸಾಕು. ಹಾ, ಹಾಕ್ಸ್ತೀನಿ. ನೀನ್ಯಾರು? ನನ್ನ ಮಗ. ಏನ್ ಮಾಡ್ತಾ ಇದೀಯಾ? ಓದ್ಕೊಂಡು ಕೆಲಸ ಮಾಡ್ತಾ ಇದೀನಿ ಅಮೆರಿಕಾದಲ್ಲಿ. ನಾನು ನನ್ನ ದೊಡ್ಡ ಮಗನ ಅಮೆರಿಕ ಕಳಿಸ್ಬೇಕು ಅಂತಾನೆ ಇದ್ದೆ. ಇದೇ ಬೇಡ ಬೇಡ ಅಂತ ಇಲ್ಲೇ ಉಳಿಸ್ಕೊಂಡ್ಬಿಡ್ತು. 2 ದಿನದ ಮದುವೆ. ಎಷ್ಟು ರೂಮ್ ಬೇಕಾಯ್ತದೆ? 5. ಯಾಕೆ 8 ಕೊಟ್ಟು ಬಿಡ್ತಾರೆ? ಅವಳು ಮಾತು ಬಿಡಿ. ನೀವು 3 ರೂಮ್ ಕೊಡಿ ಸಾಕು. ಅಡಿಗೆ ಅವ್ನು ಎಡವಟ್ಟು ಮಾಡಬಾರ್ದು ನೋಡಿ ಅಮ್ಮ, ಮತ್ತೆ ಹೇಳ್ಬಿಟ್ಟಿದ್ದೀನಿ. ನಮ್ಮ ಕಡೆಯವ್ರಿಗೆ ಸ್ವಲ್ಪ ಬಾಯಿ ರುಚಿ ಜಾಸ್ತಿ. ಇಲ್ಲ, ನಮ್ಮ ಬಾಲು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾನೆ. ಯಾವುದಕ್ಕೂ ಅವ್ನ ಮೊಬೈಲ್ ನಂಬರ್ ಕೊಟ್ಟಿರಿ, ಒಂದ್ಕಿತ ಮಾತಾಡ್ತೀನಿ. ನಾಡಿದ್ದು ಬರ್ತೀನಿ, ಬಟ್ಟೆ ಒಡವೆ ಎಲ್ಲ ತೆಗಿಸ್ಬಿಡೋಣ. ಹುಡುಗಿಗೆ ಏನೇನು ಬಟ್ಟೆ ಒಡವೆ ಬೇಕೋ ಅದನ್ನ ಅವಳೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕೆ? ನಾವೇ ತೆಗಿಯೋಣ. ಮುಚ್ಕೊಂಡಿರಲಿ. ಅಯ್ಯೋ, ನನ್ನ ದೊಡ್ಡ ಮಗನ ಮದುವೆಯಲ್ಲಿ ಬೇಜಾನ ಅನ್ಭವಿಸ್ಬಿಟ್ಟಿನಮ್ಮ. ಬಟ್ಟೆ ಒಡವೆ ಎಲ್ಲ ತಂದಿದ್ವಿ, ಹುಡುಗಿಗೂ ಹುಡುಗಿ ಮನೆಯವ್ರಿಗೂ. ಮದುವೆ ಮನೆಯಲ್ಲಿ ಒಂದೇ ರಗಳೆ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ನನಗೆ ಆ ಕಲರ್ ಬೇಡ, ನನ್ನ ಹತ್ರ ಈ ಕಲರ್ ಸೀರೆ 6 ಇದಾವೆ ಅಂತ. 1, 2, 28 ರಾಮಾಯಣ. ಅದಕ್ಕೆ ನಾಡದ್ದು ಬಂದುಬಿಡ್ತೀನಿ ನಾನು. ನೀವು ನಿಮ್ಮ ಯಜಮಾನ್ರ ತಮ್ಮ, ಅವ್ರೆಂಡ್ರು. ಈ ಚಂದ್ರನು ಬಂದ್ಬಿಡಿ ಎಲ್ಲ. ಅದು ನಮ್ಮ ಗಿರಿ ಹೆಂಡ್ತಿರೋದು ನಂಜನಗೂಡಲ್ಲಿ. ಅಮೆರಿಕದಿಂದಾನೆ ಹುಡುಗ ಬಂದಿದ್ದಾನೆ. ನಂಜನಗೂಡು ದೂರನಾ? ಕರ್ಸಿ, ಎಲ್ರು ಇರ್ಬೇಕು. ಆಮೇಲೆ ಕೈಯೋ ಮುರ್ರೋ ಅಂದ್ರೆ ನಮಗ್ ಸೆಟ್ ಆಗಕ್ಕಿಲ್ಲ. ನಿಮಗೆ ಅವ್ರನ್ನ ಕರ್ಸಕ್ ತೊಂದರೆ ಆದ್ರೆ
ಮದುವೆನೇ ಬೇಡ ಬಿಡಿ. ಏನಂತೀರಾ? ಕರೆಸ್ತೀರಾ ಅವ್ರನ್ನ? ಏನವ್ರ ಹೆಸರು? ಹೊಸದ. ಹಾ, ಕರ್ಸಿ ಹೊಸದ ಅವ್ರನ್ನ. ಏ ಚಂದ್ರಿ, ಹೆಂಗೆ ಇರ್ತೀನಿ ನಾ ಮನೇಲಿ? ಚಂದ್ರಿ, ನಿನ್ ಗಂಡನ್ ಸಹಿಸ್ಕೋಬಹುದು ಕಣೆ, ಆದ್ರೆ ನಿಮ್ ಮಾವನ್ ಸಂಪಾದಿಸೋದು ತುಂಬಾನೇ ಕಷ್ಟ ಇದೆ. ಮಿಲ್ಟ್ರಿ ಕ್ಯಾಂಪ್ ಗೊತ್ತಾ? ಆ ಥರ ಇರ್ಬೇಕು ನಮ್ಮ ಮನೇಲಿ. ನಮ್ಮ ಮನೇಲಿ ಆರಾಮಾಗಿ ಓಡಾಡ್ಕೊಂಡಿದ್ದಲ್ಲ, ಹಂಗಾಗಲ್ಲಮ್ಮ. ಅಲ್ಲಿ ಬೋನಲ್ಲಿ ಕೂಡಾಕಿರ್ತಾರೆ ಗೊತ್ತಾ? ಆ ಪ್ರಾಣಿಗಳ ಥರ ಇರ್ಬೇಕು ನೀನಲ್ಲಿ. ನಾನು ಕಷ್ಟಪಡೋದು ನಿಮ್ಮೆಲ್ಲರಿಗೂ ಅಷ್ಟೊಂದು ಸಂತೋಷನಾ? ನೋ ಚಂದ್ರಿ, ಇಟ್ ಇಸ್ ನಾಟ್ ಇನ್ ದಟ್ ವೇ. ನಾನು ಇಮ್ಯಾಜಿನ್ ಮಾಡ್ಕೊತಾ ಇದ್ದೀನಿ ನೀನು ನಮ್ಮ ಮನೇಲಿ ಹೆಂಗಿರ್ತೀಯ ಅಂತ. ಏಯ್ ಚಂದ್ರಿ, ಕುತ್ಕೊಳ್ಳಂದ್ರೆ ಕುತ್ಕೊಳ್ಳೇಬೇಕು. ಏಯ್ ಚಂದ್ರಿ, ನಿಂತ್ಕೊಳ್ಳಂದ್ರೆ ನಿಂತ್ಕೊಳ್ಳೇಬೇಕು ನೀನು. ನೋಡಿ ಅಮ್ಮ, ಈ ಅಣ್ಣನ ಹೆಂಗ್ ರೇಗಿಸ್ತಾ ಇದಾರೆ. ರೇಗಿಸ್ತೀಯಾ? ಅಜ್ಜಿ, ನಿನಗೆ ಗೊತ್ತಾ, ಈ ನಮ್ಮ ಚಂದ್ರಿ ಅವನ ಗಂಡನ ಹತ್ರ ಮಾತಾಡೋದಕ್ಕೆ ಅವನ ಪರ್ಮಿಷನ್ ತಗೊಳ್ಳೇಬೇಕು. ಅಮ್ಮ, ಈ ಮದ್ವೆ ಬೇಡ ಅಂತ ಹೇಳ್ಬಿಡಿ ಅಮ್ಮ. ನೋಡು ಹೇಗ್ ಮಾಡಿರೋದು. ಇಷ್ಟೊಂದೆಲ್ಲ ಮುಂದುವರೆದ್ಮೇಲೆ ಮದ್ವೆ ಬೇಡ ಅಂದ್ರೆ ಏನೇ ಅರ್ಥ? ಮತ್ತೆ ಅವ್ರು 28 ರೂಲ್ಸ್ ಹೇಳ್ತಾ ಕುತ್ಕೊಂಡ್ರೆ ಯಾರು ಅದನ್ನ ಕೇಳ್ಕೊಂಡ್ ಕುತ್ಕೋತಾರೆ? ಅಜ್ಜಿ, ಇವಳು ಏನಕ್ಕೆ ಗೊತ್ತಾ ಈಗ ಮದುವೆ ಬೇಡ ಅಂತಾರದು? ಅವ್ರ ಮಾವನ್ ಭಯ. ನಂಗೆ ಯಾರ ಭಯನೂ ಇಲ್ಲ. ತಾಳಿ ಒಂದ್ ಕಟ್ಲಿ ಇರಿ, ಅವ್ರನ್ನೆಲ್ಲ ಹೆಂಗ್ ಎದುರಿಸಿಟ್ಕೋತೀನಿ ನೀವೇ ನೋಡ್ತಾ ಇರಿ. ಓಯ್, ಯಾರನ್ನ ಎದುರಿಸೋದು ನೀನು? ನಿಮ್ಮ ಮಾವನ್ನ ಅಥವಾ ನಿನ್ ಗಂಡನ್ನ? ಅವ್ರಿಬ್ರು ಅಲ್ವೇ? ಮದುವೆನಲ್ಲಿ ಎಲ್ಲ ಶಾಸ್ತ್ರಕ್ಕೂ ಇಬ್ರು ಓರ್ಗಿತ್ತಿರ್ಬೇಕು ಅಂತಿದಾರಲ್ಲಿ. ಹೊಸದಕ್ಕೆ ಯಾರೇ ಕರ್ಕೊಂಬರೋದು? ಈ ಗಿರಿ ಬೇರೆ ಉತ್ತರ ಭಾರತದಲ್ಲಿ ಹೋಗಿ ಕೂತಿದ್ದಾನೆ. ಏನ್ ಮಾಡೋದತ್ತೆ? ಸುಮ್ಮನೆ ಇರೇ. ನಾವು ಹೋಗಿ ಕರೆದ್ರೆ ಒಂದ್ ವೇಳೆ ಅವ್ನು ಬಂದರೂ ಬರ್ಬೋದು. ಗಿರಿ ಏನಾದರೂ ಹೋಗಿ ಕರೆದ್ರೆ ಇತ್ಲ ಕಡೆ ತಲೆ ಕೂಡ ಹಾಕಲ್ಲ ಅವಳು. ಅಲ್ಲ, ಈಗೇನು ನೀವೆಲ್ಲ ಡಿಸೈಡ್ ಮಾಡ್ಬಿಟ್ಟಿದ್ದೀರಾ ಒಟ್ಟು ಗಿರಿ ಚಿಕ್ಕಪ್ಪ ಇವಳು ಮದುವೆಗೆ ಇರ್ಲೇಬಾರ್ದು ಅಂತ? ಬಂದ್ರೆ ರಗಳೆ, ಬರ್ದಿದ್ರೆ ಸುಖ. ಚಂದ್ರಿ, ನಿಮ್ ಭುಜಂಗಯ್ಯ ಅವ್ರನ್ನ ಕೇಳ್ಬಿಡಮ್ಮ, ಈ ಮದುವೆಗೆ ಬರೀ ಓಡಾರ್ಗಿತ್ತಿದ್ರೆ ಸಾಕ ಅಥವಾ ಅವ್ರಿಬ್ರು ಗಂಡಂದಿರು ಬೇಕಾ ಅಂತ. ಅಕಸ್ಮಾತ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಅದು ಹಿಂಗ್ ತಾಳಿ ಕಟ್ಟಿಸ್ಕೊತಾ ಇರ್ಬೇಕಾದ್ರೆ ಎಲ್ಲಿ ಅವ್ರ ಗಂಡ ಅಂತ ಕೇಳ್ಬಿಟ್ಟು ದಶಾವತಾರ ಆಡ್ಬಿಟ್ಟವ್ರು. ಧ್ರುವ, ತಮಾಷೆ ಸಾಕು ಕೊಡೋ, ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡು. ಏನ್ರ ಬಗ್ಗೆ ಅಮ್ಮ? ನೋಡು, ಹೊಸದ ಬರ್ಲಿಲ್ಲ ಅಂದ್ರೆ ಬೀಗರು ಖಂಡಿತ ಕ್ಯಾತೆ ತೆಗಿತಾರೆ. ಅವಳು ಬರ್ಲಿಲ್ಲ ಅಂದ್ರೆ ಈ ಮದುವೆ ನಡೆಯೋದಿಲ್ಲ. ಅವಳನ್ನ ಈ ಮದುವೆಗೆ ಹೇಗೆ ಕರ್ಕೊಂಬರ್ಬೇಕು ಅಂತ ಯೋಚನೆ ಮಾಡೋ. ಖುಷಿ, ಖುಷಿ ನೋಡೆ, ಎಷ್ಟೊಂದು ಚೂಡಿದಾರ್ಗಳಿದೆ ನಿಂದು. ಯಾರಿಗಾದ್ರೂ ಕೊಟ್ಬಿಡಮ್ಮ. ಯಾರಿಗೆ ಯಾಕೆ ಕೊಡ್ಬೇಕು? ನೋಡು, ಒಂದೊಂದು ಎಷ್ಟು ಚೆನ್ನಾಗಿದೆ ಅಂತ. ನೀನೇ ಹಾಕೋ. ನಾನಾ? ಯಾಕೆ ಹಾಕೋಬಾರ್ದಾ? ಅದೆಲ್ಲ ಮದ್ವೆಗೆ ಮುಂಚೆ ಸರಿ. ಮದ್ವೆ ಆದ್ಮೇಲೆ ಚೂಡಿದಾರ್ ಹಾಕೋಬಾರ್ದಾ? ಸೂರಜ್ ಏನಾದ್ರು ಬೇಡ ಅಂತ ಹೇಳಿದಾರೇನೆ? ಅಯ್ಯೋ, ಅವ್ರೇನು ಹೇಳಿಲ್ಲ. ಮತ್ತೆ ತೆಪ್ಪಗೆ ಇಲ್ಲಿರೋವರೆಗೂ ಒಂದೊಂದು ದಿನ ಹಾಕೋ. ನೋಡು, ಈ ಎಲ್ಲೋ ಚೂಡಿದಾರ್ ಎಷ್ಟು ಚೆನ್ನಾಗಿದೆ ಅಂತ. ಎಷ್ಟು ಚೆನ್ನಾಗಿ ಕಾಣುತ್ತೆ ನಿಂಗೆ. ಖುಷಿ, ಬಾಗಿಲು ನೀರು ಹಾಕಿದ್ದೀನಿ, ರಂಗೋಲಿ ಹಾಕ್ಬಿಡೆ.
ಮನೇಲಿ ಯಾರೂ ಇರ್ಲಿಲ್ವಲ್ಲ, ಅದಕ್ಕೆ ರಂಗೋಲಿ ಹಾಕ್ತಾ ಇದ್ದೆ. ಥ್ಯಾಂಕ್ಸ್. ಚಂದ್ರಿ, ಕಾಫಿ ಆಯ್ತೇನೆ? ಕಾಫಿ ಆಯ್ತಾ ಚಂದ್ರಿ? ಆಗಿಲ್ಲ ಅಂದ್ರೆ ನಮ್ಮ ಮನೆಗ್ ಬಾ, ನನ್ ಕೈ ಕಾಫಿ ಕುಡಿಯಕ್ಕೂ ಪುಣ್ಯ ಮಾಡಿರ್ಬೇಕು. ಪುಣ್ಯ ಮಾಡಿರ್ಬೇಕು ನೀನ್ ಮಾಡಿರೋ ಕಾಫಿ ಕುಡಿಯಕ್ಕೆ. ಎಷ್ಟೊತ್ತಿಂದ ಹಾಕ್ತಿದೀಯ ರಂಗೋಲಿ? ಬೇಗ ಬೇಗ ಹಾಕಿ ಮುಗ್ಸು. ಹಾಯ್ ಆಂಟಿ. ಓ ಧ್ರುವ, ಏನಪ್ಪ ಬೆಳಬೆಳಗ್ಗೆನೆ ಮಾಡಿ ಮೇಲೆ ಬಂದು ನಿಂತಿದೀಯಾ? ಸುಮ್ನೆ ಹೀಗೆ. ಆಂಟಿ, ಪಾಯಸ ಸೂಪರ್. ಆಮೇಲೆ ಬರ್ತೀನಿ ಬಾಕ್ಸ್ ಕೊಡಕ್ಕೆ. ಆಯ್ತಪ್ಪ, ಧ್ರುವನ್ ಮಾತಾಡ್ಸಿದ್ದೀನಿ. ಬೇಗ ರಂಗೋಲಿ ಹಾಕಿ ಮುಗಿಸ್ಬಾ. ಖುಷಿ, ಇದೇ ಫಸ್ಟ್ ಟೈಮ್ ನಾನು ನಿಮ್ಮ ಹೆಸರು ಕೂಗ್ತಾ ಇರೋದು. ಕೋಪನ ನನ್ನ ಮೇಲೆ. ನೀವು ಪ್ರಪೋಸ್ ಮಾಡಿದಾಗ ನಾನು ಅಮೇರಿಕಾ ಹೋಗ್ಬೇಕು ಅಂತ ಹೇಳಿದೆ. ಅವಾಗಿನ ಪರಿಸ್ಥಿತಿ ಹಾಗೆ ಇತ್ತು. ನನಗೀಗ ಅರ್ಥ ಆಗಿದೆ. ವಾಟ್ ಇಟ್ ವಾಸ್ ರಾಂಗ್. ಬಟ್ ನಾನೀಗ ಬಂದಿರೋದೆ ನಿಮಗೋಸ್ಕರ. ನಾನಿರೋದು ಪ್ರಾಬ್ಲಮ್ ಆದ್ರೆ ಹೊರಟ್ಬಿಡ್ತೀನಿ ನಾನು. ಅದು ನಾನು ಚೂಡಿದಾರ್ ಹಾಕೊಂಡ್ಬಿಟ್ಟಿದ್ದೀರಾ? ಹಳೆ ನೆನಪುಗಳು ಮತ್ತೆ ಮರುಕಳಿಸ್ತೀಯೇನೋ. ಆ ದಿನಗಳು, ಆ ನೆನಪುಗಳು ಖುಷಿ ಕೊಡುತ್ತೆ ಅಲ್ಲ? ಹೋಗಿ ಮಾತಾಡಿಸಿ, ಪಾಪ ಕಾಯ್ತಾ ಇದ್ದಾರೆ ಅವರು ನಿಮ್ಮನ್ನು ನೋಡೋಕೆ ಅಂತ. ಅಷ್ಟು ದೂರದಿಂದ ಬಂದಿದ್ದಾರೆ. ಮನೆ ಪರಿಸ್ಥಿತಿ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ದೊಡ್ಡದಾಗಿ ಹೊಸದನ್ನ ಕರೆಸಿ ಅಂತ ಹೇಳ್ಬಿಟ್ಟು ಹೊಟ್ಟೋದ್ರು. ಅವ್ರು ಬಂದು ಕೇಳಿದ್ರೆ ಏನ್ ಹೇಳೋದು? ನಾವೆಲ್ಲ ತಾರಮಯ ಆಡ್ಬೇಕು. ಚಂದ್ರಿ, ನಿಮ್ಮ ಮಾವು ನೋಡಿದ್ರೆ ತುಂಬಾ ಭಯ ಆಗುತ್ತೆ ಕಣೆ. ವಸುದಕ್ಕನ್ ಕರ್ಸಿಲ್ಲ ಅಂತ ಅಂದ್ಬಿಟ್ಟು ನಾನು ಮದ್ವೆ ಕ್ಯಾನ್ಸಲ್ ಮಾಡ್ಬಿಟ್ರೆ ಯಾಕೆ ಅಪ್ಸೆಟ್ ನುಡಿತೀಯ ನೀನು? ಹಂಗಲ್ಲಮ್ಮ, ಅವತ್ ನೀವೇ ನೋಡಿದ್ರಲ್ಲ, ಅವಯ್ಯ ಅವ್ರ ಹೆಂಡತಿ ಹುಸ್ರತ್ತಕ್ಕೆ ಬಿಟ್ಟಿಲ್ಲ. ಅವಯ್ಯ ಆಡಿದೆ ಮಾತು, ಮಾಡಿದೆ ಮಹಾಕಾರ್ಯ. ಹೊಸದಕ್ಕನ್ ಕರ್ಸಿಲ್ಲ ಅಂತ ಅವ್ರು ಸಿಡುಕ್ಬಿಟ್ರೆ ಛೇ,
ನಾನು ಅವತ್ತೇ ಅಂದ್ಕೊಂಡೆ ಕಣೆ ಅವ್ರಿಗಿರೋ ವಿಷಯ ಎಲ್ಲ ಹೇಳ್ಬಿಡ್ಬೇಕು ಅಂತ. ನೀವೆಲ್ಲ ಹೇಳ್ಬಿಟ್ಟಿದ್ರೆ ನನ್ನ ಮದ್ವೆ ಮುರಿದೋಗಿರೋದಷ್ಟೇ. ಏನಾಗಿದೆ ನಿನಗೆ? ಮಾತಕ್ಕೆ ಮುಂಚೆ ಮದ್ವೆ ಮುರಿಯಕ್ಕೆ ಮಾತೇ ಆಡ್ತೀಯಲ್ಲ ನೀನು. ಮದ್ವೆ ಅಂದ್ರೆ ಬಿದಿನ ಕಡ್ಡಿ ಅಂತ ತಿಳ್ಕೊಂಡಿದ್ಯಾ? ನಿಮ್ಮ ಮಾವ ಬಂದು ಕೇಳಿದ್ರೆ ಏನು ಹೇಳ್ಬೇಕು ಅಂತ ಅದಕ್ಕೆ ಮೊದಲು ಯೋಚನೆ ಮಾಡು. ಇನ್ನೇನು ಯೋಚನೆ ಮಾಡೋಕೆ ಉಳ್ದಿಲ್ಲ. ಇನ್ನೇನು ಬಂದ್ಬಿಡ್ತಾರೆ. ಅವ್ರ ಮಾತಿನ ಥರ ನಾವು ನಡ್ಕೊಂಡಿಲ್ಲ, ಹೆಂಡ್ತಿನ ಕರ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಹಾಗೆಲ್ಲ ಏನೂ ಆಗೋದಿಲ್ಲ ಕಣೆ. ಸಮಯಕ್ಕೆ ಏನೋ ಒಂದು ಒದಗಿಸ್ತಾನೆ ಆ ದೇವ್ರು. ಮತ್ತೆ ಸುಳ್ಳು ಹೇಳ್ತೀರಾ? ಅಷ್ಟೇ, ಮದ್ವೆ ಆಗಿದ್ 3 ದಿನಕ್ಕೆ ನನ್ನನ್ನು ಮನೆಯಿಂದ ನಿಕಾಲ್ ಮಾಡ್ಬಿಡ್ತಾನ ಅವಯ್ಯ. ನಿನ್ ಬಾಯಲ್ಲಿ ಬರೋದೆಲ್ಲ ಇಂಥದೇನಾ? ಬಂದ್ರು ಅನ್ಸುತ್ತೆ ಕಣೆ. ಬನ್ನಿ ಮಾವ, ಬನ್ನಿ. ಸಂದಾಗಿದ್ದೀರಾ? ಕುತ್ಕೊಳ್ಳಿ. ನೋಡಿ, ಬದ್ದಿದ್ದಾಗ ಎದುರುಗಡೆ ಮಹಾಲಕ್ಷ್ಮಿ. ಒಂದಿನ ಕಾರು ನನ್ನನ್ನು ಮಹಾಲಕ್ಷ್ಮಿ ಅಂತ ಕರೆದಿದ್ದೀರಾ? ಮುಚ್ಕೊಂಡಿರಲಿ, ಮಹಾಲಕ್ಷ್ಮಿ ಅಂತ ಕರಿಬೇಕಾಗಿತ್ತಂತೆ. ಆಹಾ ಹಾ. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಮ್ಮ. ಕೂತ್ಕೊಳ್ಳೋದೇನೋ, ಹೊರಡೋದೆ. ಬನ್ನಿ ಬನ್ನಿ, ಕಾಫಿ ತಿಂಡಿ ತಗೊಳ್ಳಿ. ಎಲ್ಲ ಮುಗಿಸ್ಕೊಂಡೇ ಬಂದಿದ್ದೀವಿ. ಮುಚ್ಕೊಂಡಿರಲಿ. ನಿನ್ನ ಕೇಳಿದ್ರ ಇವ್ರ ಮನೆ ಕಾಫಿ ತಿಂಡಿ ಚೆನ್ನಾಗಿರುತ್ತೆ. ಅದೇನ್ ಮಾಡಿದ್ರು ವಸಿ ಕೊಡ್ರವ, ಅದಕ್ಕೆ ಅಂತ ಒಂದು ಮುದ್ದೆ ಕಮ್ಮಿ ನುಂಗಿವ್ನಿ. ತುಂಬಾ ಸಂತೋಷ ಅಮ್ಮ. ನಿಮ್ಗೇನು ಕೊಡ್ಲಿ? ಒಂದು ಲೋಟ ನೀರು. ಎಲ್ಲಿ ಯಾರೋ ಕಾಣ್ತಾನೆ ಇಲ್ಲ? ರಾಯರು, ಅಜ್ಜಮ್ಮ, ನಿಮ್ಮ ಹೊರಗಿತ್ತಿ ಎಲ್ಲ ಬಂದಿದ್ದಾರೆ ತಾನೆ ನಂಜನಗೂಡಿಂದ? ಅದು ನಾನು ಹೇಳಿದ್ದೀನಿ ಅಂದಮೇಲೆ ನೀವು ಕರೆಸೇ ಇರ್ತೀರ ಬಿಡಿ. ನನಗೆ ಗೊತ್ತಿಲ್ವಾ? ನೀವು ತುಂಬಾ ಒಳ್ಳೆಯವರು. ನಾವು ಪುಣ್ಯ ಮಾಡಿದೀವಿ ಇಂಥ ಸಂಬಂಧ ಮಾಡಕ್ಕೆ. ಗಳದ ಮೇಲೆ ಒಂದೇ ಸೀರೆ ಕಾಣ್ತದೆ, ಹೊರ್ಗಿತಿ ಬಂದಂಗೆ ಕಾಣೆ. ಮುಚ್ಕೊಂಡಿರಲಿ, ನಿನ್ನ ಬುದ್ಧಿ ಇಷ್ಟೇ. ಎಲ್ರು ಬಂದವ್ರೆ ಅಲ್ವಾ ತಾಯಿ? ಹಾ, ಬಂದಿದ್ದಾರೆ. ಎಲ್ ಮತ್ತೆ? ಅವರು ನಮ್ಮ ಅತ್ತೆ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಓ, ಅವ್ರು ಬರೋ ಗಂಟ ಕಾಯ್ಬೇಕಾ ಈಗ? ಇಲ್ಲ, ನೀವೇ ಸೆಲೆಕ್ಟ್ ಮಾಡ್ಬೋದು. ನಾನು ಅವತ್ತು ಗಿಳಿಗೆ ಹೇಳ್ದಂಗೆ ಹೇಳಿದ್ದೀನಿ. ನಾನಾಗ ಸೆಲೆಕ್ಟ್ ಮಾಡ್ಬೇಕು ಅವಮ್ಮನಿಗೆ ಸೀರೆನಾ? ಆಯ್ ನಡಿ ಹೋಗೋಣ. ಹುಡ್ಗಿ ನೋಡಕ್ ಬಂದಾಗ್ಲೇ ಹೇಳ್ದೆ ಈ ಮನೆ ಬೇಡ ಅಂತ. ನೀನೆಲ್ಲಿ ಕೇಳಿಯ ನನ್ನ ಮಾತ? ಆಯ್ ಮುಚ್ಕೊಂಡಿರಲಿ. ಈಗೇನಮ್ಮ, ನಾವೇ ಒಂದಾದಿ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋದಾ? ಬೇಡ ಬೇಡ, ಅವ್ರಿನ್ನೇನು ಬಂದ್ಬಿಡ್ತಾರೆ ಅನ್ಸುತ್ತೆ. ಏನಮ್ಮ ನೀವು ಎರಡನ್ನು ನೀವೇ ಮಾತಾಡ್ತೀರಾ? ಈಗೇನ್ ಮಾಡೋದು ಅಂತ ನೀವೇ ಹೇಳಿ. ಇಲ್ಲೇ ಕಾಯೋದ, ಇಲ್ಲ ದೇವಸ್ಥಾನಕ್ಕೆ ಹೋಗೋದ, ಅಥವಾ ಎರಡೂ ಬಿಟ್ಟು ಕೈ ಮುಗಿದು ನಮ್ಮನೆ ನಾವು ಹೋಗೋದ? ಎಲ್ರಿ ನಿಮ್ಮ ಹೊರಗಿತ್ತಿ? ಅಮ್ಮ, ಚಿಕ್ಕಮ್ಮ, ಬಂದ್ರಲ್ಲ, ಇವರೇ ನಮ್ಮ ಹೊರಗಿತ್ತಿ.